ನ್ಯಾಷನಲ್ ಲೆವೆಲ್ ಒಂದು ಕಾರ್ಯಕ್ರಮ ಮಾಡಿದ್ವಿ. ನೀವು ನಂಬಲ್ಲ, ನಮ್ಮ PUC ಕಾಲೇಜಲ್ಲಿ ಯಾರು ಫಿಸಿಕಲ್ ಟೀಚರ್ಸೇ ಇಲ್ಲ. ಅಲ್ಲ, ನೀವು ಲೆಕ್ಕ ಇಡಬೇಕಾಗುತ್ತೆ. ವೋಟ್ ಮಾಡೋರು ನಿಮಗೆಲ್ಲ ಅವರೇ ಇರಬೇಕು, ಅದಕ್ಕೆ ಎಲ್ಲ ಲೆಕ್ಕ ಇಡ್ಕೊತೀರ. ಆ ಲೆಕ್ಕ ನೀವು ಇಟ್ಕೊಳ್ಳಿ. ಆದರೆ ಎಷ್ಟು ಅಸಹ್ಯ ಅಂತ ಹೇಳಿದರೆ, ಇಷ್ಟು ಕಾಲೇಜಲ್ಲಿ ಒಬ್ಬರು ಫಿಸಿಕಲ್ ಟೀಚರ್ ಇಲ್ಲ ಅಂತ ಹೇಳಿದರೆ ಇಟ್ ಇಸ್ ನಿಜವಾಗ್ಲೂ ನಮ್ಮ ಕೊರತೆ ಎದ್ದು ಕಾಣಿಸ್ತದೆ ಇಲ್ಲ ಅಂತ ಹೇಳಿ. ಯಾಕೆಂದರೆ ಪ್ರತಿಭೆ ಇದೆ ನಮ್ಮ ಮಕ್ಕಳಿಗೆ. ಯಾವುದೇ ಮಕ್ಕಳು ತಗೊಳ್ಳಿ, ನೀವು ಹುಟ್ಟಿದ ಮೇಲೆ ನೀವು ಹಾಡು ಹೇಳ್ಕೊಡಿ ಹಾಡ್ತಾವೆ, ಆಟ ಹೇಳ್ಕೊಡಿ ಆಟ ಆಡ್ತಾವೆ. ಈ ದೇಶದ ಪ್ರಧಾನಮಂತ್ರಿ ಆಗ್ಬೇಕಾ ಆ ಕೆಪಾಸಿಟಿ ಇರುತ್ತೆ, ಚೀಫ್ ಮಿನಿಸ್ಟರ್ ಆಗ್ಬೇಕಾ ಕೆಪಾಸಿಟಿ ಇರುತ್ತೆ, ನಂತರ ಮಂತ್ರಿ ಆಗ್ಬೇಕಾ ಕೆಪಾಸಿಟಿ ಇರುತ್ತೆ. ಆದರೆ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆನೇ ಇಲ್ಲ ಅಂದರೆ ಪಾಪ ಮಕ್ಕಳು ಏನು ಮಾಡ್ತಾರೆ? ಅಲ್ಲಿ ತಪ್ಪಾಗಿರೋದು ಸರ್ಕಾರದ ವತಿಯಿಂದ. ನಾನು ಹೇಳಿದ್ದು, ನೀವೆಲ್ಲ ವಿಧಾನಸೌಧದಲ್ಲಿ ಹೇಳಿ, ನಿಮ್ಮ ಇಲಾಖೆಯಲ್ಲಿ ಇಷ್ಟೊಂದು ಡ್ರಾಪ್ ಔಟ್ಸ್ ಇದೆ, ನೀವೆಲ್ಲ ಭಾಷಣ ಮಾಡ್ತೀರ. ಅಪ್ಪರ್ ಹೌಸಲ್ಲಿ ಬರೀ ಇವ್ರದ್ದು ಕಾಟ ಅಂದರೆ ಕಾಟ, ತಡೆಯೋಕ್ಕಾಗೋದಿಲ್ಲ. ಇವರು ಭೋಜಗೌಡರದ್ದು ಬರೀ ಅವ್ರದ್ದೇ ಕಾಟ. ಮೇಲ್ಮನೆಯಲ್ಲೂ ಇರ್ತದೆ ಕೆಲವ್ರದ್ದು, ಇಲ್ಲ ಅಂತೇಳಿ ಅದು ಸ್ವಲ್ಪ ಬೇರೆ ಬೇರೆ ಇತ್ತು. ಆದರೆ ಇವರಂತೂ ಅಲ್ಲಿ ಹಾಡು ಹೇಳ್ತಿಂತ ಕುತ್ಕೊಂಡ್ಬಿಡ್ತಾರೆ. ಅರ್ಧಕ್ಕರ್ಧ ನಮಗೇನು ಅರ್ಥನೂ ಆಗಲ್ಲ ಎಜುಕೇಷನ್ ಮಿನಿಸ್ಟರ್. ಆದರೆ ನಾನು ಏನು ಮಾಡಲಿ, ವಾಪಸ್ ಹೋಗಿ ಕಲಿಯೋಂಥ ಕೆಪಾಸಿಟಿ ಈಗ ಸದ್ಯಕ್ಕಿಲ್ಲ. ಆದರೆ ಮಕ್ಕಳಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ನಾವೇನು ಮಾಡಿದ್ವಿ ಅಂದರೆ, ಇದನ್ನು ನಾನು ಮಾಧ್ಯಮ ಮಿತ್ರರೆಲ್ಲ ಇದ್ದೀರಿ, ನಾನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ 3ನೇ ಎಕ್ಸಾಮ್ ಮಾಡಿದ್ವಿ. 3ನೇ ಎಕ್ಸಾಮ್ ಮಾಡಿದಾಗ ಭಾಳ ಟೀಕಾ ಟಿಪ್ಪಣಿಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದ್ವಿ. ನಾನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲಿಲ್ಲ. ಆದರೆ ಸಂತೋಷ ಏನು ಅಂತ ಹೇಳಿದರೆ, 1,19,000 ಚಿಲ್ಡ್ರೆ ಮಕ್ಕಳು, ಅಂದರೆ 1,20,000 ಮಕ್ಕಳು ಎಕ್ಸಾಮ್ ತಗೊಂಡ್ರು ಭೋಜಗೌಡರು. ನಾನೇನಾದರೂ ಅದನ್ನು ಮಾಡಲಿಲ್ಲ ಅಂದಿದ್ರೆ ನೀವು ನಂಬಲ್ಲ, ಅದೇ ವರ್ಷ ಇಲ್ಲಾಂದರೆ 1 ವರ್ಷ ಕಾಯಬೇಕು ಮಕ್ಕಳು. 1,20,000 ಮಕ್ಕಳಲ್ಲಿ 47,000 ಮಕ್ಕಳು ಪಾಸ್ ಆಗಿ ಅದೇ ವರ್ಷ ಡಿಗ್ರಿ ಕಾಲೇಜಿಗೆ ಹೋಗ್ತಕ್ಕಂಥವ್ರು ಒಂದು ಸಾಧನೆಯನ್ನು ಇವತ್ತು ನಮ್ಮ ಇಲಾಖೆಯಿಂದ ನಾವು ಮಾಡಿದ್ದೀವಿ. ಏನಾದರೂ ಅದನ್ನು ಮಾಡಲಿಲ್ಲ ಅಂದರೆ ನಿಮ್ಮ ಕಾಟ ಮೇಲ್ಮನೇಲಿ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಸ್ಕೂಲಲ್ಲಿ, ನಿಮ್ಮ ಕಾಲೇಜಲ್ಲಿ ಡ್ರಾಪ್ಔಟ್ಸ್ ಇದೆ, ಯಾಕೆ ಅಂತ ಹೇಳಿ. ಇದಕ್ಕೆ ನಾವು ಮಾಡಿರೋದು, ಅವ್ರನ್ನ ಮಕ್ಕಳಿಗೆ ಚಾನ್ಸ್ ಕೊಡಬೇಕು. ಮಕ್ಕಳಿಗೆ ಚಾನ್ಸ್ ಕೊಡಲಿಲ್ಲ ಅಂತೇಳಿ ಅವ್ರಿಗೆ ಕೆಪಾಸಿಟಿ ಇರ್ತದೆ, ಆ ಕೆಪಾಸಿಟಿಯನ್ನು ಕೊಡ್ತಕ್ಕಂಥದ್ದು ಒಂದು ವ್ಯವಸ್ಥೆ ಮಾಡಬೇಕು. ನಮ್ಮ ಇಲಾಖೆಯಲ್ಲಿ 43,000 ಶಿಕ್ಷಕರು ಇವತ್ತು ಕೊರತೆ ಇದೆ. ನಾನು ಬಂದಮೇಲೆ 12,000 ಟೀಚರ್ಸ್ನ ಇವತ್ತು ನಾವು ಅಪಾಯಿಂಟ್ಮೆಂಟ್ ಆಗಲೇ ತಗೊಂಡಿದ್ದೀವಿ. ಅವರಾಗಲೇ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಕೂಡ ಸುಪ್ರೀಂ ಕೋರ್ಟಲ್ಲಿ ತೊಂದರೆ ಆಯಿತು, ಷಡಾಕ್ಷರಿ ನಿಮ್ಗೆ ಗೊತ್ತಿದೆ. ಅದಾದ್ಮೇಲೆ ಇಲ್ಲ, ಅಯ್ಯೋ ಅದು ನಾನು ಬಿಡಲೇ ಇಲ್ಲ, ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಅದನ್ನು ಸ್ಟೇ ಆರ್ಡರ್ ಕ್ಯಾನ್ಸಲ್ ಮಾಡಿ ಮತ್ತೆ ಎಲ್ಲರೂ ಕೂಡ ಟೀಚರು ವಾಪಸ್ಸು ಶಾಲೆಗೆ ಹೋಗ್ತಕ್ಕಂಥ ವ್ಯವಸ್ಥೆನ ನಾವು ಮಾಡಿದ್ವಿ. ಮತ್ತು ಬೇರೆ ಬೇರೆ ವಿಚಾರ ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ. ಕೆಲವು ವ್ಯತ್ಯಾಸ, ಕೆಲವು ಬದಲಾವಣೆಯನ್ನು ತರ್ತಾ ಇದ್ದೀವಿ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ. ಸುಮಾರು 32,000 ಟೀಚರ್ಸ್ನ, ಯಾಕೆಂದರೆ ಅರ್ಧಕ್ಕರ್ಧ 25% ನಿಮ್ಮ ಸರ್ಕಾರಿ ನೌಕರರು ಎಲ್ಲ ನಿಮ್ಮ ಇಲಾಖೆಯಲ್ಲೇ ಅವ್ರ ಜೀವನದಲ್ಲಿ ಅವ್ರ ಗಂಡ ಹೆಂಡತಿ ಒಬ್ಬೊಬ್ರು ದಿಕ್ಕಾಪಾಲ್ ಆಗ್ಬಿಟ್ಟಿದ್ರು. ತಂದೆ ತಾಯಿಯವ್ರನ್ನ ನೋಡಿರಲಿಲ್ಲ, ವಯಸ್ಸಾಗಿದೆ ತಂದೆ ತಾಯಿಯವರಿಗೆ. ನಾವು ಇಲಾಖೆಗೆ ನಾನು ಸಚಿವನಾದ ತಕ್ಷಣ ಮಂಜಣ್ಣವ್ರೆ ನೀವು ನಂಬಲ್ಲ, ಬೆಳಗ್ಗೆ 5 ಗಂಟೆಗೆ ಬಂದ್ಬಿಡೋರು ಟೀಚರ್ಸು. ನನಗೆ ಇವ್ರಿಗೆ ಏನು ಉತ್ತರ ಕೊಡಬೇಕೋ ಗೊತ್ತಿಲ್ಲ. ಬೆಳಗ್ಗೆ ಬಂದ ತಕ್ಷಣ ನಮ್ಮ ತಂದೆ ವಯಸ್ಸಾಗೈತಿ, ನಮ್ಮ ತಂದೆಯವ್ರಿಗೆ ಹಿಂಗಿದೆ, ನಮಗೆ ಇಲ್ಲಿ ಸೇರಿಸಿಲ್ಲ, ನಾವು 20 ವರ್ಷದಿಂದ ಬಂದಿಲ್ಲ. ಸರಿ ಎಲ್ಲ ನೋಡ್ಬಿಟ್ಟು ಎಲ್ಲ ಲೆಕ್ಕ ಹಾಕಿ, ಇಲ್ಲ ಇದನ್ನು ಏನಾದ್ರು ಮಾಡಿ ಒಂದು ಸರಿ ಮಾಡಬೇಕು. ಆದರೆ ಒಂದು ತೊಂದರೆ ಆಗೋದು, ಇವ್ರಿಗೆ ಏನಾದ್ರು ಟ್ರಾನ್ಸ್ಫರ್ ಕೊಟ್ಬಿಟ್ರೆ ಅಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಜನರು ಈ ಕಡೆಯಿಂದ ಹೋಗ್ಬಿಟ್ಟಿದ್ದಾರೆ. ಅವರೆಲ್ಲರೂ ಇಲ್ಲಿ ಬಂದ್ಬಿಟ್ರೆ ನಾನು ಅಲ್ಲಿ ಸಿಕ್ಕಾಕೊಳ್ತೀನಿ ಅಂತ. ಅದನ್ನು ಸ್ವಲ್ಪ ನೋಡಿ 12,000 ಟೀಚರ್ಸ್ದು ರೆಡಿ ಮಾಡಿದೆ. ಎರಡನ್ನೂ ಕರೆಕ್ಟಾಗಿ ರೆಡಿ ಮಾಡಿ ಅದನ್ನು ಅನೌನ್ಸ್ ಮಾಡಿಬಿಟ್ಟೆ. ಇತಿಹಾಸದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ನನಗನ್ಸುತ್ತೆ 32,000 ಟೀಚರ್ಸು 1 ತಿಂಗಳೊಳಗೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಜಾಗಗಳಿಗೆ ಇನ್ನೂ ಕೂಡ ಹೋಗೋರು ಇದ್ರು, ಆದರೆ ಅಷ್ಟೊಂದು ಕೊಡೋದಕ್ಕಾಗೋದಿಲ್ಲ. 32,000 ಜನರು ಟ್ರಾನ್ಸ್ಫರ್ಸ್ ತಗೊಂಡು. ಅದಾದ ತಕ್ಷಣ ಅಲ್ಲಿಗೆ ಒಂದು 2-3 ಸಾವಿರ ಕೊರತೆ ಬಂದ್ಬಿಡ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಅದಾದ ಮೇಲೆ 12,000 ಜನರಲ್ಲಿ ಎಲ್ಲೆಲ್ಲಿ ಕಮ್ಮಿ ಆಗಿತ್ತು ಅವರಿಗೆ ಫಸ್ಟ್ ಕೊಟ್ಟು, ಅದಾದಮೇಲೆ ಹೆಚ್ಚುವರಿಯನ್ನು ಕೊಟ್ಟು ಮತ್ತೆ ಬೇರೆ ಬೇರೆ ಕಡೆ ಕೊಡು. ಯಾಕಂದರೆ ನನ್ನ ಸ್ವರ್ಗದೊಳಗೆ ಒಂದು ಸುಮಾರು 103 ಜನರು ಬಂದುಬಿಟ್ರು. ಭದ್ರಾವತಿಯಲ್ಲೂ ಹೋದವ್ರು ಬಂದಿರ್ತಾರೆ, ನಿಮಗೆ ಸಾಗರ ಇರ್ಬೋದು, ಶಿವಮೊಗ್ಗ ಜಿಲ್ಲೆಯಿಂದ ಬೇರೆ ಬೇರೆ ಕಡೆಯಿಂದ ಹೋದಂಥವ್ರು ಬಂದುಬಿಟ್ರು. ಅವ್ರು ಬಂದ ತಕ್ಷಣ ಅಲ್ಲಿ ಕೊರತೆ ಆದಾಗ ಅವರಿಗೂ ಕೂಡ ಆ ವ್ಯವಸ್ಥೆಯನ್ನು ಕೊಡ್ತಕ್ಕಂಥದ್ದನ್ನು, ಮತ್ತೆ ಅಲ್ಲಿ ಕ್ವಾಲಿಟಿ ಆಫ್ ಎಜುಕೇಷನ್ ಬೀಳಬಾರ್ದು ಅಂತಕ್ಕಂಥದ್ದನ್ನು. ಆಮೇಲೆ ನಮ್ಮ ಸರ್ಕಾರ ಅಂತೂ KKRDBಯಿಂದ ಭೋಜಗೌಡ್ರೆ 25% ಅದನ್ನು ಮತ್ತೆ ಹೆಚ್ಚು ಮಾಡಿದಂತೆ 30%, 3,000 crores 30%, 3,000 crores 30% ನಾವು ಶಿಕ್ಷಣ ಇಲಾಖೆಗೆ KKRDBಯಿಂದ ಖರ್ಚು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ
ಅವ್ರು ಖರ್ಚು ಮಾಡ್ತಾರೆ ಅಂತೇಳಿ ನನ್ನ ಇಲಾಖೆಯಿಂದ ನಾನು ಕಮ್ಮಿ ಮಾಡ್ತಾ ಇಲ್ಲ. ನನ್ನ ಇಲಾಖೆಯಿಂದ ನಾನೇನು ಖರ್ಚು ಮಾಡಬೇಕು ಅದನ್ನ ನನ್ನ ಇಲಾಖೆ 900 ಕ್ರೋರ್ಸು ಹೆಚ್ಚು ಕಮ್ಮಿ ಅವ್ರಿಗೆ ಬೋನಸ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕೆಂದ್ರೆ ಅಲ್ಲಿ ಶಿಕ್ಷಣದಲ್ಲಿ ಎಲ್ಲೋ ತುಂಬಾ ಹಿಂದುಳಿದ್ದಾರೆ ಅಂತಕ್ಕಂಥದ್ದನ್ನ ಅದು ಮತ್ತೆ ಮುಂಚೂಣಿಗೆ ತರಬೇಕು ಅಂತೇಳಿ ಒಂದು ತೀರ್ಮಾನವನ್ನು ಮಾಡಿ ನಾವು ಇವತ್ತು ಮಾಡ್ತಾ ಇದ್ವಿ. ಮತ್ತೆ ಈ ಬಜೆಟ್ ಅಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ನಾನು ಕೇಳ್ಕೊಂಡಿದ್ದೀನಿ, ಪ್ರೈವೇಟ್ ಏಡೆಡ್ ಶಾಲೆ ಅಲ್ಲಿ ರಿಟೈರ್ಡ್ ಆಗ್ತಾರೆ, ರಿಟೈರ್ಡ್ ಆದ ತಕ್ಷಣ ಟೀಚರ್ಸು ಮತ್ತೆ ತಗೊಳ್ಳೋದಕ್ಕೆ ಅವಕಾಶ ಮಾಡಿಲ್ಲ 2015ರಿಂದ. ನಾನು ಕೂಡ ನಿಮಗೆ ವಿಧಾನಸಭೆಯಲ್ಲಿ ಹೇಳಿದ್ದೀನಿ, ಮುಂದಿನ ಒಂದು ಅಧಿವೇಶನ, ಮುಂದಿನ ಒಂದು ಬಜೆಟಲ್ಲಿ ಒಂದು ಸುಮಾರು ಅಟ್ಲೀಸ್ಟ್ ಒಂದು 5 ವರ್ಷಕ್ಕೆ ನಾವು ತುಂಬತಕ್ಕಂಥ ವ್ಯವಸ್ಥೆನ ನಾವು ಈ ಸತಿ ಅನೌನ್ಸ್ ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಕೇಳ್ಕೊಂಡಿದ್ದೀನಿ, ಅದು ಮಾಡ್ತಾರೆ ಅಂತಕ್ಕಂಥದ್ದು ವಿಶ್ವಾಸ ಇದೆ. ಅದಕ್ಕೆ ಒಂದು ವಿಶ್ವಾಸ ಇಟ್ಕೊಳ್ಳಿ, ನಾನು ಶಿಕ್ಷಣ ಒಂದು ವ್ಯವಸ್ಥೆಯಲ್ಲಿ ಏನು ನಮ್ಮ ಮಕ್ಕಳಿಗೆ ಭಾಳ ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥದ್ದನ್ನು ನಾನು ಪ್ರಾಮಾಣಿಕವಾಗಿ ನಾನು 100ಕ್ಕೆ 100 ಮಾಡ್ತೀನಿ ಅಂತಕ್ಕಂಥದ್ದು. ಜೊತೆಗೆ ಈಗ ಕೆಲವು C&R ರೂಲ್ಸ್ ಬಗ್ಗೆ ನೀವು ಹೇಳಿದಿರಿ ಸರ್ ಅಕ್ಷಯ್ ಅವರೇ, ಅದು ಒಂದು ಸತಿ ಕ್ಯಾಬಿನೆಟ್ಗೂ ಬಂದು ಡಿಫರ್ ಆಗಿರ್ತಕ್ಕಂಥದ್ದು ಏನು ಹೇಳಿದಿರಿ. ನಾನೀಗಾಗಲೇ 1ನೇ ತಾರೀಕಿಗೆ ನೀವು ಮಾತಾಡಿದ ಮೇಲೆ 1ನೇ ತಾರೀಕು ಕ್ಯಾಬಿನೆಟ್ ಆದಮೇಲೆ, ಯಾಕಂದರೆ ಈ ಸತಿ ಬರಲ್ಲ ಅಂದ್ಕೊಂಡಿದ್ದೀನಿ, ಕ್ಯಾಬಿನೆಟ್ ಆದಮೇಲೆ ಇದ್ರ ಮೀಟಿಂಗ್ ಇಟ್ಕೊಳ್ತೀನಿ. ನನಗೆ ಆರ್ಥಿಕವಾಗಿ ಅಷ್ಟೊಂದು ಹೊರೆ ಇಲ್ಲ ಅಂತ ಹೇಳಿದರೆ ಅಲ್ಲ, ಯಾಕಂದರೆ ಏನಾಗ್ತದೆ ಅದರಿಂದ ಇನ್ನೇನೇನು ರಿಪರ್ಕಷನ್ಸ್ ಇದೆ ನನಗೆ ಗೊತ್ತಿಲ್ಲ. ಅದನ್ನು ಕೆಲವು ತೀರ್ಮಾನವನ್ನು ಆದಷ್ಟು ಬೇಗ ತಗೊಳ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾನು ಮಾಡ್ತೀನಿ. ಅದ್ರ ಜೊತೆಗೆ ರಾಜ್ಯದ ಓಕೆ ಅದೇ ವಿಚಾರದ ನೀವು ಹೇಳಿದ್ರಿ, ಇಲ್ಲ ನಾವು ಮಾಡಲೇಬೇಕು, ಯಾಕಂದರೆ ಶಿಕ್ಷಕರೆಲ್ಲ ನಾಳೆ ವೋಟರ್ಸ್ ಆಗ್ತಾರಲ್ಲ, ಆದಷ್ಟು ಬೇಗ ಮಾಡೋದೇ ಒಳ್ಳೆಯದು. ಅದಕ್ಕೆ ನಾನು ಹೇಳೋದು ಅದನ್ನೇ ಭೋಜೇಗೌಡರೆ, ನಾನು ಭಾಳ ಬುದ್ಧಿವಂತ. 1,20,00,000 ಮಕ್ಕಳು ಅಂತೇಳಿ ಲೆಕ್ಕ ಹಾಕಿರೋದು 1 ಕೋಟಿ ಮಕ್ಕಳೇ ತಗೊಳ್ಳಿ ಹೆಚ್ಚು ಕಮ್ಮಿ. ತಂದೆ ತಾಯಿಯವರು ಅಜ್ಜ ಅಜ್ಜಿಂದ್ರು ಅಂದರೆ ಅಲ್ಲಿಗೆ 4 ಕೋಟಿ ವೋಟರ್ಸ್ ಆಗ್ತಾರೆ. ನಾನು ಭಾಳ ಬುದ್ಧಿವಂತ. ಈಗ ಹೆಚ್ಚು ಸಮಯ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಮಕ್ಕಳು ನೀವೆಲ್ಲರೂ ಕೂಡ ಇನ್ನೂ ಬೇರೆ ಬೇರೆ ಪ್ರೋಗ್ರಾಮ್ ಇದೆ ಅಂಥೇಳಿ. ಭೋಜೇಗೌಡರೆ, ಇಷ್ಟೊತ್ತು ನೀವು ಎಂಟರ್ಟೈನ್ಮೆಂಟ್ ಕೊಟ್ರಿ, ಅವರೆಲ್ಲ ಭಾಳ ದೊಡ್ಡದಾಗಿ ಚಪ್ಪಾಳೆ ಹೊಡೆದ್ರು. ನಿಮಗೆ ಈ ಒಂದು ಕೆಲಸ ಕೊಟ್ಟು ಹೋಗ್ತೀವಿ. ನೀವು ವಾಸ್ತವ್ಯ ಒಂದು ಕೇಳ್ಕೊಂಡಿದ್ದೀರಿ, ಎಲ್ಲಿ ನಮ್ದು ಇವತ್ತು ನೈಟು ಅಂತೇಳಿ, ಅದನ್ನು ವ್ಯವಸ್ಥೆ ಮಾಡ್ತೀವಿ. ನಾವು ಹೋದ್ಮೇಲೆ ನೀವೇ ಎಂಟರ್ಟೈನ್ಮೆಂಟ್ ಮಾಡಬೇಕು, ಹಂಗೆ ಬಿಡಂಗಿಲ್ಲ. ಇಲ್ಲ ಚಿಕ್ಕಮಗಳಿಗೆ ಹೋಗಂಗಿಲ್ಲ. ಅವ್ರು ಇಲ್ಲೇ ಇರ್ತಾರೆ, ಇವರೆಲ್ಲ ನೋಡ್ಕೊಳ್ತಾರೆ. ಮೋಹನ್ ಅಣ್ಣ ಅವ್ರು ಹೇಳಿದ್ದಾರೆ ಇಲ್ಲೇ ಉಳ್ಕೊಳ್ಳಿ, ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತೇಳಿ. ನಾನು ಅರ್ಜೆಂಟ್ ಹೋಗ್ಬೇಕು ಅಂತೇಳಿ ಪರ್ಪಸಾಗಿ ಮಾಡಿರೋ ಕೆಲಸ ಅವರು. ನಾನು ಅರ್ಜೆಂಟಾಗಿ ಹೋಗ್ಬೇಕು ಅಂತ ಇದ್ದೆ. ನಾನು ಬೆಳಗ್ಗೆಯಿಂದನೂ ಕೂಡ ಸಾಕಷ್ಟು ಕಾರ್ಯಕ್ರಮಗಳಿದ್ವು, ನಾನು ಹೋಗ್ಬೇಕಂದ್ರೂ ಆಗಲಿಲ್ಲ. ಆದರೆ ಎಷ್ಟೇ ಆಗಲಿ ಭಾಳ ಅದ್ಭುತವಾಗಿ ಅವ್ರದ್ದೇ ಆಗಿರ್ತಕ್ಕಂಥ ವಿಚಾರಗಳನ್ನು ಒಳ್ಳೆ ರೀತಿಯಲ್ಲಿ ಹೇಳಿದರು. ಎಷ್ಟು ಜನರಿಗೆ ಅರ್ಥ ಆಯಿತೋ ಬಿಟ್ಟು ಹಳೆಗನ್ನಡ ನನಗಂತೂ ಗೊತ್ತಿಲ್ಲ. ಆದರೆ ಸತ್ಯವಾಗ್ಲೂ ಹೇಳ್ತೀನಿ, ನನಗಂತೂ 80% ಅರ್ಥ ಆಗಲಿಲ್ಲ. ಶಿಕ್ಷಣ ಸಚಿವನಾಗೆ ನಾನು ಹೇಳ್ತಾ ಇದ್ದೀನಿ, ಯಾಕೆಂದರೆ ನಾನು ಓದಿದ್ದು ಸುಮಾರು 40 ವರ್ಷದ ಹಿಂದೆ, ಇದನ್ನೆಲ್ಲ ಓದಿದ್ದು ನೆನಪಿದೆ. ಆದರೆ ಈಗ ಮತ್ತೆ ಹೇಳ್ರಿ ಅಂದರೆ ಕಷ್ಟ ಆಗುತ್ತೆ, ನಾನು ಹೇಳೋದಿಲ್ಲ. ನಂಗೆ ಸುಳ್ಳು ಹೇಳೋ ಅಭ್ಯಾಸ ಇಲ್ಲ. ಇವ್ರಿಗೂ ಬೇಕಾದ್ರೆ ಕೇಳ್ರಿ, ಎಲ್ಲರಿಗೂ ಇಲ್ಲಿರೋರಿಗೆ ಗೊತ್ತಾ ಅಂತೇಳಿ. ಮೋಸ್ಟ್ಲಿ ಎಲ್ಲರೂ 80% ನಮ್ಮ ಪಕ್ಷದವರೇ ಹೊರತು 20% ನಿಮ್ಮ ಕಡೆಗಿರ್ತಾರೆ. ಇಷ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದರೆ ಇಂಥ ಅಭ್ಯಾಸಗಳನ್ನು ಮಕ್ಕಳಿಗೆ ಹೇಳಿಕೊಡ್ಬೇಕಾಗ್ತದೆ. ಯಾಕೆಂದ್ರೆ ಇಲ್ಲಾಂದ್ರೆ ಒಂದು ದಿವಸ ಹಳೆ ಕನ್ನಡ ಅಂತಾರೆ ಏನು ಅಂದ್ಬಿಡ್ತಾರೆ ಮಕ್ಕಳು. ಮಹಾತ್ಮ ಗಾಂಧಿ ಜಯಂತಿಯನ್ನು ನಾವು ಮಾಡಬೇಕಾದ್ರೆ ನಾನು ಮಾನ್ಯ ಸಿದ್ದರಾಮಯ್ಯವ್ರಿಗೆ ಒಂದು ದಿವಸ ಹೇಳಿದೆ, ಸರ್ ಇಲ್ಲ ಸರ್, ಯಾರು ದೊಡ್ಡ ಮನುಷ್ಯರು ಜಯಂತಿ ಮಾಡ್ತೀವಿ, ರಜಾ ಏನು ಕೊಡ್ತಾ ಇದ್ದೀವಿ, ಫಸ್ಟ್ ಆ ರಜಾನ ಕ್ಯಾನ್ಸಲ್ ಮಾಡಿರಿ ಅಂದೆ. ನಾನು ಫಸ್ಟ್ ಕ್ಯಾನ್ಸಲ್ ಮಾಡಿ ಅಂದೆ. ಇನ್ನೊಂದು ದಿವಸ ಕೊಡ್ರಿ, ಬೇಕಾದ್ರೆ ಎಲ್ಲರದು ಸೇರಿಸಿ ಇನ್ನೊಂದು 10 ದಿವಸ ಅದ್ಲಾಗ ಒಂದೇ ಸತಿ ಕೊಟ್ಬಿಡ್ರಿ, ಎಲ್ಲರೂ ಹಾಲಿಡೇಗೆ ಹೋಗಿ. ನೀವು ಮಹಾತ್ಮ ಗಾಂಧಿ ಜಯಂತಿ ಏನಾದ್ರು ಶುಕ್ರವಾರ ಬರಲಿ ಇಲ್ಲ ಸೋಮವಾರ ಬರಲಿ, ಎಲ್ಲರೂ ರಜಾಕ್ಕೆ ಹೋಗ್ತಾರೆ, ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ, ತಂದೆ ತಾಯಿಯವ್ರು ಕರ್ಕೊಂಡು ಹೋಗ್ತಾರೆ. ಯಾರು ಮಹಾತ್ಮ ಗಾಂಧಿ ಅವ್ರ ಬಗ್ಗೆ ಮಾಡಲ್ಲ. ಇನ್ನು 20 ವರ್ಷ 30 ವರ್ಷ ಆದರೆ ಮಹಾತ್ಮ ಗಾಂಧಿ ಯಾರು ಅಂದರೆ 500 ರೂಪಾಯಿ ಇಲ್ಲಾಂದರೆ 2,000 ರೂಪಾಯಿ ಇದ್ರಲ್ಲ ಅವರ ಅಂತ ಕೇಳ್ತಾರೆ. ನೀವು ನೋಡಿ ಬೇಕಾದ್ರೆ ಅಲ್ಲಿಗೆ ತಂದು ನಿಲ್ಲಿಸ್ತಾರೆ. ಅದಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ನಾವು ಹೋಗ್ತಕ್ಕಂಥ ದಿಕ್ಕು ಅದು ಸರಿ ಮಾಡ್ಕೊಂಡು ಹೋಗಬೇಕಾಗ್ತದೆ. ಹಳೆತನನ ಹೊಸ ರೀತಿಯಲ್ಲಿ ನಾವು ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ತರಬೇಕಾಗ್ತದೆ.